ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟರ್ ವಿರುದ್ಧ ಕೇಸ್ ಆಗಿದೆ. ಕಚೇರಿಯಲ್ಲಿ ಕೆಲಸ ಮಾಡುವ ಮಹಿಳೆಗೆ ಕಿರುಕುಳವನ್ನ ನೀಡಿದಾರಂತೆ ಇವರು. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಇವರ ವಿರುದ್ಧ ಕಚೇರಿಯಲ್ಲಿ ಕೆಲಸ ಮಾಡುವ ಮಹಿಳೆಯೊಬ್ಬರಿಗೆ ಕಿರುಕುಳವನ್ನ ನೀಡಿದ ಆರೋಪ ಇದೆ. ಹಾಗಾಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟರ್ ಮೇಲೂ ಮಲ್ಲು ಮೇಲೆ ಆರೋಪ. ತಮ್ಮದೇ ಕಚೇರಿಯಲ್ಲಿ ಕೆಲಸ ಮಾಡುವ ಮಹಿಳೆಗೆ ದೌರ್ಜನ್ಯವನ್ನ ಎಸಗಿದ್ದಾರೆ. ನೋಡಿ, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟರ್ ಮಲ್ಲು ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ತಮ್ಮದೇ ಕಚೇರಿಯಲ್ಲಿ ಕೆಲಸ ಮಾಡುವ ಮಹಿಳೆಗೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿದಾರಂತೆ. ಗಾಂಧಿನಗರದಲ್ಲಿರುವ ನರ್ಸಿಂಗ್ ಕೌನ್ಸಿಲ್ ಕಚೇರಿಯಲ್ಲಿ ಆಗಿರುವಂತಹ ಘಟನೆ. ಮಹಿಳೆಯ ಅಂಗಾಂಗ ಮುಟ್ಟಿ ಎಳೆದಾಡಿ ದೌರ್ಜನ್ಯವನ್ನ ಮಾಡಿರೋದು. ಕಾರ್ ಬಳಿ ಬಲವಂತವಾಗಿ ತಬ್ಬಿಕೊಂಡು ಮುತ್ತು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಂತೆ ಇವರು. ಬಲವಂತವಾಗಿ ಎಳೆದಾಡಿ ಕಾರ್ಗೆ ಹತ್ತಿಸಿಕೊಳ್ಳೋದಕ್ಕೆ ಯತ್ನಿಸಿದ ಆರೋಪವೂ ಕೂಡ ಇದೆ. ಉಪ್ಪಾರಪೇಟೆ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ. ಈಗ FIR ದಾಖಲಿಸಿ ಆರೋಪಿ ರಿಜಿಸ್ಟರ್ ಮಲ್ಲುಗಾಗಿ ಈಗ ತೀವ್ರ ಹುಡುಕಾಟ ನಡೀತಾ ಇದೆ. ನಿಮಗೆ ನಾವು ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ. ಡಾಕ್ಟರ್ K ಮಲ್ಲು ಇವರೇ ಈ ಗನಂದಾರಿ ಕೆಲಸ ಮಾಡಿರೋದು. ಸೊ ಇವರ ವಿರುದ್ಧ ಈಗ ಗಂಭೀರ ಆರೋಪ. ಜೊತೆಗೆ ಆ ಮಹಿಳೆಯು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಮ್ಮದೇ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಮಹಿಳೆಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿರೋದು. ಗಾಂಧಿನಗರದಲ್ಲಿರುವ ನರ್ಸಿಂಗ್ ಕೌನ್ಸಿಲ್ ಕಚೇರಿಯಲ್ಲಿ ಆಗಿರುವಂಥ ಘಟನೆ ಇದು. ಮಹಿಳೆಯನ್ನು ಭಾಳ ಕೆಟ್ಟದಾಗೆಲ್ಲ ಅವ್ರ ಜೊತೆಗೆ ನಡ್ಕೊಂಡಿದ್ದಾರೆ ಇವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾರಿವರು, ಜೊತೆಗೆ ಆ ಮಹಿಳೆ ಏನು ಹೇಳ್ತಾ ಇದ್ದಾರೆ, ಈಗ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಅಂದ್ರೆ ಈ ಒಂದು ಪ್ರಕರಣ ಏನಿದೆ, ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟರ್ ಏನಿದ್ದಾರೆ ರಿಜಿಸ್ಟರ್ ಆಗಿರುವಂತ ಮಲ್ಲು ಅಂತ ಹೇಳಿ ಅವರು ಅಲ್ಲಿ ಕೆಲಸ ಮಾಡುವಂತ ಮಹಿಳೆ ಮೇಲೆ ಏನೋ ಲೈಂಗಿಕವಾಗಿ ಕೂಡ ಸಾಕಷ್ಟು ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಬಂದಿರುವಂತದ್ದು. ಅಂದ್ರೆ ನಗರದ ಗಾಂಧಿನಗರದಲ್ಲಿರುವಂತಹ ನರ್ಸಿಂಗ್ ಕೌನ್ಸಿಲ್ ಕಚೇರಿ ಏನಿದೆ, ಅಲ್ಲಿ ಕೆಲಸ ಮಾಡುವಂತ ಕಚೇರಿಯಲ್ಲಿರುವಂತ ಓರ್ವ ಮಹಿಳೆ ಏನಿದ್ದಾರೆ, ಅವರಿಗೆ ಸಾಕಷ್ಟು ಲೈಂಗಿಕವಾಗಿ ಇವರು ಪ್ರತಿದಿನ ದೌರ್ಜನ್ಯವನ್ನ ಎಸಗುತ್ತಾ ಇದ್ರು. ಜೊತೆಗೆ ಅಂಗಾಂಗಗಳನ್ನ ಮುಟ್ಟಿ ಏನೋ ದೌರ್ಜನ್ಯವನ್ನ ಮಾಡ್ತಾ ಇದ್ರು. ಇದರ ಜೊತೆಗೆ ಕಾರನ್ನ ಬಳಿಯಲ್ಲಿ ಬಾ ನೀನು, ನಾನು ಮುತ್ಕೊಡ್ತೀನಿ ಅಂತ ಹೇಳುವಂತದ್ದು. ಹೀಗೆ ಸಾಕಷ್ಟು ತೊಂದರೆಯನ್ನ ಕೊಡ್ತಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಕೂಡ ಈಗಾಗಲೇ ಆ ಮಹಿಳೆ ಹೋಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಮಹಿಳೆಯ ದೂರಿನ ಆಧರಿಸಿ ಈಗಾಗಲೇ ಅಲ್ಲಿ ಪೊಲೀಸರು ಕೂಡ ಈಗಾಗಲೇ FIR ಕೂಡ ದಾಖಲು ಮಾಡಿದ್ದಾರೆ. ಇನ್ನು FIR ದಾಖಲು ಆಗ್ತಿದ್ದಂತೆ ಮಲ್ಲು ಏನಿದ್ದಾರೆ ಅವರು ಕೂಡ ಈಗಾಗಲೇ ಸದ್ಯ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವರನ್ನ ಪೊಲೀಸರು ಕೂಡ ಈಗಾಗಲೇ ಟ್ರ್ಯಾಕ್ ಮಾಡಿ ಅವರನ್ನು ಕೂಡ ಕರೆತರುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಆರೋಪ ಮಾಡಿರುವಂತ ಮಹಿಳೆ ಏನಿದ್ದಾರೆ ಅವ್ರಿಗೂ ಕೂಡ ಪೂರಕವಾದಂತಹ ದಾಖಲೆಗಳನ್ನ ಒದಗಿಸುವಂತೆ ಕೂಡ ಈಗಾಗಲೇ ಪೊಲೀಸರು ಸದ್ಯ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.